ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಶಿಸ್ತು ಸಮಿತಿಯ ನೋಟಿಸ್ಗೆ ಉತ್ತರಿಸಲು ಸಮಯ ಕೇಳಿದ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತುಗಳು ಸಹ ಕೇಳಿಬರ್ತಾ ಇದೆ. ಏಕೆಂದರೆ ಈಗ 3-4 ದಿನಗಳಿಂದ ಯತ್ನಾಳ್ ಅವರು ಒಂದು ಸುದ್ದಿ ಮಾಧ್ಯಮಗಳಿಗೆ ಸಿಗದೇನೆ ಒಂದು ಸ್ಪಷ್ಟನೆಯನ್ನು ಕೊಡದೇ ಸಹ ಕಾಣಿಸ್ತಾ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ವರಿಷ್ಠರು ಈ ಒಂದು ವಿಷಯದ ಸಂಬಂಧಪಟ್ಟಂತೆ ಎರಡನೇ ನೋಟಿಸನ್ನು ಕೊಟ್ಟಿದ್ದರು. ಇದರ ಮಧ್ಯಪ್ರವೇಶ ಮಾಡುವ ನಿರೀಕ್ಷೆ ಇದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದ್ದಾವೆ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರೀಯ ಶಿಸ್ತು ಸಮಿತಿಯ ನೋಟಿಸ್ನೊಂದಿಗೆ ಜಾರಿ ಮಾಡಿದ್ದು ಹಳೆಯ ಸುದ್ದಿ. ಆದರೆ ಅದಕ್ಕೆ ಅವರು ಇನ್ನೂ ಉತ್ತರ ನೀಡದಿರುವುದು ಜಾರಿಯಲ್ಲಿರುವ ಸುದ್ದಿ. ನಮಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ನೋಟಿಸ್ಗೆ ಉತ್ತರ ನೀಡಲು ಯತ್ನಾಳ್ ಅವರು ಹೈಕಮಾಂಡ್ನಿಂದ ಕಾಲಾವಕಾಶ ಕೇಳಿದ್ದಾರೆ ಅನ್ನೋ ಒಂದು ಮೂಲಗಳ ಪ್ರಕಾರ ಶೋಕಾಸ್ ನೋಟಿಸ್ಗೆ ವಿಷಯದಲ್ಲಿ ವರಿಷ್ಠರು ಮಧ್ಯಪ್ರವೇಶ ಮಾಡುವ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಈ ಹಿಂದೆ ಜಾರಿ ಮಾಡಿದ್ದ ನೋಟಿಸ್ಗೂ ಅವರು ಕೂಡಲೇ ಉತ್ತರವನ್ನು ಸಹ ನೀಡಿರಲಿಲ್ಲ ಅನ್ನುವುದು ಸಹ ಗಮನಿಸಬೇಕಾದ ಒಂದು ಸಂಗತಿಯಾಗಿದೆ ವೀಕ್ಷಕರೇ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ, ಅಥವಾ RSS ಮುಖಾಂತರ ಏನಾದರೂ ಒಂದು ಉಚ್ಚಾಟನೆಯಿಂದ ಬಚಾವಾಗಲು ಒತ್ತಡವನ್ನು ಏರ್ತಾ ಇದ್ದಾರಾ ಅನ್ನೋ ಮಾತುಗಳು ಸಹ ನಾವು ಕೇಳ್ತಾ ಬರ್ತಿದ್ದಾವೆ. ಫಸ್ಟ್ನೇ ನೋಟಿಸ್ಗೂ ಕಳಿಸಿದ್ದಂತಹ ನೋಟಿಸ್ಗೆ ಕೇಂದ್ರೀಯ ಚುನಾವಣಾ ಸಮಿತಿ, ಈ ಶಿಸ್ತು ಸಮಿತಿ, ಈ ನೋಟಿಸ್ಗೂ ಸಹ ಯತ್ನಾಳ್ ಅವರು ಸಹ ಕೇಂದ್ರ ಶಿಸ್ತು ಸಮಿತಿಯ ವಿರುದ್ಧನೂ ಸಹ ಮಾತನಾಡಿದರು. ಯಾವುದೇ ನೋಟಿಸ್ ನನಗೆ ಬಂದಿಲ್ಲ, ಬಂದರೂ ಸಹ ಉತ್ತರ ಕೊಡೋ ಅವಶ್ಯಕತೆ ಏನೂ ಇಲ್ಲ, ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಮಾತುಗಳನ್ನು ಉದ್ದಟತನದ ಮಾತುಗಳನ್ನು ಸಹ ಯತ್ನಾಳ್ ಅವರು ಆಡಿದರು. ಈಗ ಎರಡನೆಯ ನೋಟಿಸ್ ಕೊಟ್ಟರೂ ಸಹ ಯತ್ನಾಳ್ ಅವರು ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ, ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆಯೂ ನನಗಿಲ್ಲ ಅನ್ನೋದು ಸಹ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ನನ್ನ ಉದ್ದೇಶ ಒಂದೇ, ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಹೈಕಮಾಂಡ್ಗೆ ಸೆಡ್ಡನ್ನು ಹೊಡೆದಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹೀಗಾಗಿ ಶಿಸ್ತು ಸಮಿತಿ ಈ ಕೊನೆಯ ದಂಡ ಪ್ರಯೋಗಕ್ಕೆ ಯಾವ ರೀತಿಯ ನಿರ್ಧಾರ ತಗೊಳ್ಳುತ್ತೆ BJP ಹೈಕಮಾಂಡ್ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ BJP ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರೋದ್ರಿಂದ ಈ ಕರ್ನಾಟಕದ ಭಿನ್ನಮತಕ್ಕೆ ಅಂತ್ಯ ಆಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದ್ರಿಂದ ಮುಂದಿನ ನಿರ್ಧಾರ ತುಂಬ ಕಠಿಣವಾಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಹಾಗಾಗಿ ಯತ್ನಾಳ್ ಅವರು ಸುದ್ದಿ ಮಾಧ್ಯಮಗಳಿಗೆ ಏನನ್ನು ಸ್ಪಷ್ಟನೆ ಕೊಡ್ತಾರೆ, ಆಗ ಕೇಂದ್ರ ಶಿಸ್ತು ಸಮಿತಿಯ ಹತ್ರ ಹೋಗಿ ಈ ನೋಟಿಸ್ಗೆ ಯಾವ ಉತ್ತರವನ್ನು ಕೊಡಲಿದ್ದಾರೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಬೀಸೋ ದೊಣ್ಣೆಯಿಂದ ಯತ್ನಾಳ್ ಅವರು ಪಾರು ಹಾಕ್ತಾರಾ, ಇದು ಅವರ ಕೊನೆಯ ಪ್ರಯತ್ನ ಅಂತಲೂ ಸಹ ಹೇಳಲಾಗ್ತಾ ಇದೆ. ಶಿಸ್ತು ಸಮಿತಿ ಕಠಿಣ ನಿರ್ಧಾರಕ್ಕೆ ಬಂದಿರೋದು ಸಹ ಶತಸಿದ್ಧ ಅಂತಲೂ ಸಹ ಹೇಳಲಾಗ್ತಾ ಇದೆ. ಧನ್ಯವಾದಗಳು.